Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 17ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದೆ ನಿಂತು ನಿನಗೆ ಏನು ಬೇಕು ಕೇಳು, ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳುತ್ತಿದ್ದಾರೆಂದು ಊಹಿಸಿಕೊಳ್ಳೋಣ. ನಿಮ್ಮ ಉತ್ತರ ಏನಾಗಿರುತ್ತದೆ? ಸಂಪತ್ತು, ಆರೋಗ್ಯ, ಖ್ಯಾತಿ, ಗೌರವ, ಅಧಿಕಾರ ಅಥವಾ ಶಕ್ತಿ? ಈಗ ಕಣ್ಣುಗಳನ್ನು ತೆರೆಯೋಣ. ನಿಮ್ಮಲ್ಲಿ ಹಲವರು ಉತ್ತಮ ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಉದ್ಯೋಗ, ಕುಟುಂಬದಲ್ಲಿ ಶಾಂತಿ ಹಾಗೂ ಸಂತೋಷದ ಜೀವನವನ್ನು ಕೇಳಿರಬಹುದು. ಆದರೆ ಇವೆಲ್ಲವೂ ಈ ಭೂಲೋಕದ ಜೀವನಕ್ಕೆ ಮಾತ್ರ ಸೀಮಿತವಾದ ಸಂಪತ್ತುಗಳಾಗಿವೆ. ನಮ್ಮ ನಿಜವಾದ ಸಂಪತ್ತು ಸ್ವರ್ಗಲೋಕದಲ್ಲಿದೆ. ಆ ನಿಜವಾದ ಸಂಪತ್ತನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಆದ್ಮೇಲೆ ಒಂದು ದಿನ ಒಬ್ಬ ಬಡ ರೈತನು ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದನು. ತಾನು ಬದುಕುವುದಿಲ್ಲ ಎಂಬುದು ಅವನಿಗೆ ಖಚಿತವಾಯಿತು. ಮರಣಶಯ್ಯೆಯಲ್ಲಿದ್ದಾಗ ಅವನು ತನ್ನ ಪುತ್ರರ ಭವಿಷ್ಯದ ಬಗ್ಗೆ ತುಂಬಾ ಚಿಂತಿಸಿದನು. ಏಕೆಂದರೆ ಅವರು ಬಹಳ ಸೋಮಾರಿಯಾಗಿದ್ದರು. ಕೆಲಸ ಕಾರ್ಯ ಮಾಡದೆ ಊರು ಸುತ್ತುಕೊಂಡು ಸಮಯ ವ್ಯರ್ಥ ಮಾಡುತ್ತಿದ್ದರು. ಇವರು ತಮ್ಮ ಜೀವನದ ಬಗ್ಗೆ ಏನಾದರೂ ಮಾಡದಿದ್ದರೆ ಖಂಡಿತವಾಗಿಯೂ ನಾಶವಾಗುತ್ತಾರೆ ಎಂದು ಅವನು ಯೋಚಿಸಿದನು. ಆದ್ದರಿಂದ ತನ್ನ ಮಕ್ಕಳಿಗೆ ಒಂದು ಅಮೂಲ್ಯ ಪಾಠವನ್ನು ಕಲಿಸಲು ಒಂದು ಯೋಜನೆ ರೂಪಿಸಿದನು. ಸಾಯುವ ಮುನ್ನ ತನ್ನ ಪುತ್ರರನ್ನು ಕರೆದು ಹೀಗೆ ಹೇಳಿದನು: ನಮ್ಮ ಹೊಲದಲ್ಲಿ ಒಂದು ಅಮೂಲ್ಯ ನಿಧಿ ಹೂತು ಹಾಕಲಾಗಿದೆ, ಅದನ್ನು ಯೋಗ್ಯನಾದವನು ಕಂಡುಕೊಳ್ಳುತ್ತಾನೆ ಎಂದು ಹೇಳಿದರು. ತಂದೆಯ ಕೊನೆಯ ಮಾತುಗಳನ್ನು ಪುತ್ರರು ಗಂಭೀರವಾಗಿ ತೆಗೆದುಕೊಂಡರು. ನಿಧಿಯ ಆಸೆಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಹೊಲವನ್ನ ಸಂಪೂರ್ಣವಾಗಿ ಅಗೆದರು. ಇದೇ ಕೆಲಸವನ್ನು ಪ್ರತಿದಿನವೂ ಮುಂದುವರಿಸಿದರು. ಆದರೆ ಯಾವುದೇ ನಿಧಿ ಸಿಗಲಿಲ್ಲ. ಎಲ್ಲೆಡೆ ಬರಿದಾದ ಭೂಮಿಯಷ್ಟೇ ಕಂಡಿತು. ಸಹೋದರರು ತಮ್ಮ ಒಳಗೆ ನಿಧಿ ಎಲ್ಲಿದೆ ಎಂದು ವಾದಿಸತೊಡಗಿದರು. ಅವರ ಜಗಳವನ್ನ ಒಬ್ಬ ನೆರೆಹೊರೆಯ ರೈತನು ಕೇಳಿದನು. ಅವನು ಹೊಲಕ್ಕೆ ಬಂದು, ನೀವು ಹೊಲವನ್ನು ಚೆನ್ನಾಗಿ ಅಗೆದಿದ್ದೀರಾ, ಈಗ ಅದರಲ್ಲಿ ಬೀಜ ಬಿತ್ತಿದರೆ ಹೇಗೆ ಎಂದು ಸಲಹೆ ನೀಡಿದನು. ಮೊದಲಿಗೆ ಅವರು ಒಪ್ಪಲಿಲ್ಲ. ಆದರೆ ನಂತರ ಬೀಜ ಬಿತ್ತಲು ನಿರ್ಧರಿಸಿದರು. ಬೆಳೆ ಕೊಯ್ಯುವ ಸಮಯ ಬಂದಾಗ ಸಮೃದ್ಧವಾದ ಫಸಲು ದೊರೆಯಿತು. ಅದನ್ನು ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸಿದರು. ಆಗ ಅವರ ತಂದೆ ಹೇಳಿದ ನಿಜವಾದ ನಿಧಿ ಎಂದರೆ ಕಠಿಣ ಪರಿಶ್ರಮವೇ ಎಂಬುದನ್ನ ಅವರು ಅರಿತುಕೊಂಡರು. ಆದ್ಮೇಲೆ ಇಂದಿನ ವಾಚನಗಳು ನಮ್ಮೊಳಗೆ ಅಡಗಿರುವ ಆ ನಿಜವಾದ ನಿಧಿಯ ಬಗ್ಗೆ ಮಾತನಾಡುತ್ತವೆ. ಹೌದು ಆದ್ಮೇಲೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಕನಸುಗಳ ಮೂಲಕ ವಿಶೇಷವಾಗಿ ರಾಜರು ಮತ್ತು ಪ್ರವಾದಿಗಳೊಂದಿಗೆ ಮಾತನಾಡುತ್ತಿದ್ದರು. ಇಂದಿನ ಮೊದಲನೇ ವಾಚನದಲ್ಲಿ ದೇವರು ಯುವರಾಜನಾದ ಸಾಲೊಮೋನನಿಗೆ ಕಾಣಿಸಿಕೊಂಡು, ನಿನಗೆ ಏನು ಬೇಕು ಕೇಳು, ನಾನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಸಾಲೊಮೋನನು ಧನ, ಆರೋಗ್ಯ ಅಥವಾ ದೀರ್ಘ ಆಯುಷ್ಯನ್ನು ಕೇಳಲಿಲ್ಲ. ಬದಲಾಗಿ ಅವನು ಪ್ರಾರ್ಥಿಸಿದನು: ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡುವುದಕ್ಕೂ ನನಗೆ ವಿವೇಕವನ್ನ ದಯಪಾಲಿಸಿರಿ. ಈ ಮಹಾಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ ಎಂದು ಬೇಡಿಕೊಂಡನು. ಜನರೊಂದಿಗೆ ನ್ಯಾಯವಾಗಿ, ಕರುಣೆಯಿಂದ ಮತ್ತು ವಿವೇಕದಿಂದ ನಡೆದುಕೊಳ್ಳಲು ಅವನು ಜ್ಞಾನವನ್ನು ಕೇಳಿದನು. ಜ್ಞಾನವು ಸಮಾಜವನ್ನು ನ್ಯಾಯಯುತವಾಗಿ ನಿರ್ಮಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಜ್ಞಾನವೇ ನಿಜವಾದ ಸಂತೋಷದ ಮಾರ್ಗ, ಜ್ಞಾನವೇ ಅಮೂಲ್ಯ ಮುತ್ತು, ಜ್ಞಾನವು ಸಂಪತ್ತು, ಐಶ್ವರ್ಯ ಮತ್ತು ಆರೋಗ್ಯಕ್ಕಿಂತಲೂ ಶ್ರೇಷ್ಠವಾದುದು. ಈ ವಾಚನದಲ್ಲಿ ಸಾಲೊಮೋನನು 2 ಮುಖ್ಯ ಸತ್ಯಗಳನ್ನು ಅರಿತುಕೊಂಡನು. ಮೊದಲನೆಯದಾಗಿ, ನಿಜವಾದ ಜ್ಞಾನವು ದೇವರಿಂದಲೇ ಬರುತ್ತದೆ. ಎರಡನೆಯದಾಗಿ, ಜ್ಞಾನ ದೊರೆತರೆ ಉಳಿದ ಎಲ್ಲಾ ಆಶೀರ್ವಾದಗಳು ಅದರೊಂದಿಗೆ ಬರುತ್ತವೆ. ಸಾಲೊಮೋನನು ಪಡೆದ ಅಮೂಲ್ಯ ನಿಧಿ ಜ್ಞಾನ. ಆದ್ಮೇಲೆ ಇಂದಿನ ಸುವಾರ್ತೆಯಲ್ಲಿ
ಪ್ರಭು ಯೇಸು 2 ಸಾಮತಿಗಳನ್ನು ಹೇಳ್ತಾರೆ. ಹೊಲದಲ್ಲಿ ಅಡಗಿರುವ ನಿಧಿಯ ಸಾಮತಿ, ಅಮೂಲ್ಯ ಮುತ್ತಿನ ಸಾಮತಿ. ಈ 2 ಸಾಮತಿಗಳು ನಮಗೆ ಕ್ರಿಸ್ತನಿಗೆ ಹತ್ತಿರವಾಗಿ ಲೋಕದ ವಿಷಯಗಳಿಂದ ವೈರಾಗ್ಯ ಹೊಂದುವುದನ್ನ ಕಲಿಸುತ್ತದೆ. ಆ ಕಾಲದಲ್ಲಿ ಯುದ್ಧಗಳು ಮತ್ತು ವಿದೇಶಿ ಆಕ್ರಮಗಳ ಭಯದಿಂದ ಜನರು ತಮ್ಮ ಹಣ, ಆಭರಣಗಳನ್ನ ಹೊಲಗಳಲ್ಲಿ ಹೂತು ಇಡುತ್ತಿದ್ದರು. ಉದಾಹರಣೆಗೆ ಪ್ರಸಿದ್ಧ ಮೃತ ಸಮುದ್ರದ ಸುರುಳಿಗಳು, ಡೆಡ್ ಸಿ ಸ್ಕ್ರಾಲ್ಸ್, ಕ್ರಿಸ್ತಶಕ 1947ರಲ್ಲಿ ಕುಮ್ರಾನ್ ಗುಹೆಗಳಲ್ಲಿ ಪತ್ತೆಯಾದವು. ಅವು ಸುಮಾರು 2000 ವರ್ಷಗಳ ಕಾಲ ಅಡಗಿದ್ದವು. ಓರ್ವ ಕುರಿಗಾಹಿಯ ಮೂಲಕ ಈ ನಿಧಿಯು ದೊರೆಯಿತು. ಕೆಲವೊಮ್ಮೆ ಮರೆತು ಹೋದ ಅಥವಾ ಯಾರೂ ಹಕ್ಕು ಕೇಳದ ನಿಧಿಗಳು ಅದೃಷ್ಟವಂತನನ್ನ ಕಾಯುತ್ತಿರುತ್ತವೆ. ಯೇಸು ಅಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನ ಹೇಳುತ್ತಾರೆ. ಅವನು ಹೊಲದಲ್ಲಿ ನಿಧಿಯನ್ನು ಕಂಡು ಅದನ್ನು ಪಡೆಯಲು ತನ್ನಲ್ಲಿದ್ದ ಎಲ್ಲವನ್ನ ಮಾರಾಟ ಮಾಡಿ ಆ ಹೊಲವನ್ನ ಖರೀದಿಸಿದನು. ಇಂದು ನಮ್ಮ ಮನೆಯ ಹಿಂಭಾಗದಲ್ಲಿ ಅಥವಾ ನಮ್ಮ ಹೊಲದಲ್ಲಿ ಯಾವುದಾದ್ರೂ ನಿಧಿ ಸಿಕ್ಕರೆ ಅದು ನಮ್ಮದಾಗುವುದಿಲ್ಲ. ಅದನ್ನು ಸರ್ಕಾರದ ಪುರಾತತ್ವ ಇಲಾಖೆಗೆ ಒಪ್ಪಿಸಬೇಕು. ಆದರೆ ಪ್ರಭು ಯೇಸುವಿನ ಕಾಲದಲ್ಲಿ ಆಸ್ತಿಯನ್ನು ಖರೀದಿಸುವವನಿಗೆ ಅದರಲ್ಲಿದ್ದ ನಿಧಿಯ ಮೇಲೂ ಹಕ್ಕು ಇತ್ತು. ಹೊಲದಲ್ಲಿ ಅಡಗಿರುವ ನಿಧಿಯ ಸಾಮತಿಯಲ್ಲಿ, ಅಮೂಲ್ಯ ಮುತ್ತಿನ ವ್ಯಾಪಾರಿಯ ಸಾಮತಿಯಲ್ಲಿಯೂ ದೇವರ ರಾಜ್ಯದ ಅಪಾರ ಮೌಲ್ಯವನ್ನ ಗುರುತಿಸಿದ ವ್ಯಕ್ತಿಯ ಚಿತ್ರಣವನ್ನ ನಾವು ಕಾಣುತ್ತೇವೆ. ಹಾಗಾದರೆ ಆತ್ಮೀಯರೇ, ಕ್ರೈಸ್ತರಾದ ನಾವು ದೇವರ ರಾಜ್ಯವೆಂಬ ಈ ನಿಧಿಯನ್ನು ಹೇಗೆ ಪಡೆದುಕೊಳ್ಳಬಹುದು? ಮೊಟ್ಟ ಮೊದಲನೇದಾಗಿ ಆತ್ಮೀಯರೇ, ದೇವರು ಮತ್ತು ಆ ದೇವರ ರಾಜ್ಯವೇ ಅತ್ಯಂತ ಅಮೂಲ್ಯವಾದ ನಿಧಿಯಾಗಿದೆ. ಈ ಲೋಕ ಎಷ್ಟೇ ಸುಂದರವಾಗಿರಲಿ, ಚಿನ್ನ ಎಷ್ಟೇ ಅಮೂಲ್ಯವಾಗಿರಲಿ, ನಮ್ಮ ಪ್ರೀತಿ ಪಾತ್ರರು ಎಷ್ಟೇ ಅಮೂಲ್ಯರಾಗಿರಲಿ, ಅಥವಾ ನಮ್ಮ ಜೀವನ ಎಷ್ಟೇ ದೀರ್ಘವಾಗಿರಲಿ, ಇವುಗಳಲ್ಲಿ ಯಾವುದೂ ದೇವರ ಮತ್ತು ಅವರ ರಾಜ್ಯಕ್ಕಿಂತ ಶ್ರೇಷ್ಠವಲ್ಲ. ಏಕೆಂದರೆ ಲೋಕವು ಒಂದು ದಿನ ನಾಶವಾಗುತ್ತದೆ, ಚಿನ್ನವು ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತದೆ, ನಮ್ಮ ಪ್ರೀತಿ ಪಾತ್ರರು ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ನಮ್ಮ ಜೀವನಕ್ಕೂ ಒಂದು ಅಂತ್ಯವಿದೆ. ಆದ್ದರಿಂದ ಉಪದೇಶಕನ ಗ್ರಂಥ ಅಧ್ಯಾಯ 1 ವಚನ 2 ಬಹಳ ಸುಂದರವಾಗಿ ಹೇಳುತ್ತದೆ, ವ್ಯರ್ಥಗಳಲ್ಲಿ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ, ಎಲ್ಲವೂ ಕಳೆದು ಹೋಗುತ್ತದೆ, ದೇವರು ಮಾತ್ರ ಶಾಶ್ವತನು. ಎರಡನೇದಾಗಿ ಆತ್ಮೀಯರೇ, ದೇವರ ಸ್ವರ್ಗ ಸಾಮ್ರಾಜ್ಯವನ್ನ ಹುಡುಕಿಕೊಳ್ಳಬೇಕು. ದೇವರು ನಮ್ಮ ನಿಜವಾದ ನಿಧಿಯಾಗಿರದಿದ್ದರೆ ಸೈತಾನನ ಸುಖ ಭೋಗಗಳೇ ನಮ್ಮ ನಿಧಿಯಾಗಿರುತ್ತವೆ. ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾರೆ, ಇಫ್ ಗಾಡ್ ಇಸ್ ನಾಟ್ ಆರ್ ಟ್ರೆಷರ್ ದೆನ್ ಡೆವಿಲ್ ವಿಲ್ ಶೋರ್ಲಿ ಬಿ ಆ ಪ್ಲೆಷರ್. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ನೀಡೋಣ. ಏಕೆಂದರೆ ದೇವರನ್ನು ಹೊಂದಿರುವವರು ನಿಜವಾಗಿಯೂ ಶ್ರೀಮಂತರು, ದೇವರಿಲ್ಲದವರು ನಿಜವಾಗಿಯೂ ಬಡವರು. ಮೂರನೆಯದಾಗಿ ಆತ್ಮೀಯರೇ, ದೇವರ ರಾಜ್ಯವನ್ನು ಪಡೆಯಲು ತ್ಯಾಗ ಅಗತ್ಯ. 2 ಸಾಮತಿಗಳಲ್ಲಿ ಆ ವ್ಯಕ್ತಿಗಳು ತಮ್ಮಲ್ಲಿದ್ದ ಎಲ್ಲವನ್ನ ಮಾರಾಟ ಮಾಡಿ ಅಮೂಲ್ಯ ನಿಧಿಯನ್ನ ಪಡೆದರು. ಅದೇ ರೀತಿ ನಾವು ದೇವರ ರಾಜ್ಯವನ್ನು ಪಡೆಯಲು ದ್ವೇಷ, ಅಸೂಯೆ, ಅಹಂಕಾರ, ಸ್ವಾರ್ಥ, ಪಾಪಮಯ ಜೀವನ ಇವುಗಳನ್ನು ತ್ಯಜಿಸಬೇಕು. ಆಗ ಮಾತ್ರ ದೇವರ ಸಾಮ್ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಲು ಸಾಧ್ಯ. ಆತ್ಮೀಯರೇ, ಈ ಲೋಕದ ಸಂಪತ್ತು, ಕೀರ್ತಿ, ಅಧಿಕಾರ ಮತ್ತು ಸುಖಗಳು ತಾತ್ಕಾಲಿಕವಾದವು. ಆದರೆ ದೇವರ ಜ್ಞಾನ, ದೇವರ ರಾಜ್ಯ ಮತ್ತು ಕ್ರಿಸ್ತನೊಂದಿಗಿನ ಸಂಬಂಧವೇ ಶಾಶ್ವತ ನಿಧಿಯಾಗಿದೆ. ಆದ್ದರಿಂದ ಸಾಲೊಮೋನನಂತೆ ನಾವು ಸಹ ಜ್ಞಾನಕ್ಕಾಗಿ ಪ್ರಾರ್ಥಿಸೋಣ. ದೇವರನ್ನೇ ನಮ್ಮ ಜೀವನದ ಅತ್ಯಂತ ಅಮೂಲ್ಯ ನಿಧಿಯನ್ನಾಗಿ ಮಾಡಿಕೊಂಡು ಆ ರಾಜ್ಯವನ್ನು ಪಡೆಯಲು ಅಗತ್ಯವಾದ ತ್ಯಾಗಗಳನ್ನು ಸಂತೋಷದಿಂದ ಮಾಡೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.